ಆತ್ಮೀಯ ವೀಕ್ಷಕರೇ, ಮಿಡಲ್ ಕ್ಲಾಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಈ ಮಿಡಲ್ ಕ್ಲಾಸ್ ಲೈಫ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವಂಥ ಅತಿಥಿ ನಾಗವಲ್ಲಿ ಶಾಸ್ತ್ರಿ ಅವರು ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಒಂದಷ್ಟು ಬೇರೆ ಬೇರೆ ರಂಗಗಳಲ್ಲೂ ಕೂಡ ಅವರು ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಮುಖ್ಯವಾಗಿ ನಮ್ಮ ಈ ಮಿಡಲ್ ಕ್ಲಾಸ್ ಲೈಫ್ ಕಾರ್ಯಕ್ರಮದಲ್ಲಿ ಒಬ್ಬ ಮಹಿಳೆಯಾಗಿ ಒಂದು ಮಿಡಲ್ ಕ್ಲಾಸ್ ಲೈಫನ್ನು ಲೀಡ್ ಮಾಡೋದು ಹೇಗೆ, ಬರುವಂಥ ಸಂಬಳದಲ್ಲಿ ಸಂಭಾಳಿಸೋದು ಹೇಗೆ ಅನ್ನುವಂಥದ್ದನ್ನು ಅವರ ಅನುಭವಗಳ ಮೂಲಕ ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಅವ್ರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆತಿದ್ದೀವಿ. ಮೇಡಮ್, ನಿಮಗೆ ಈ ಬಿಸಿ ಸುದ್ದಿ ಚಾನಲಿಂದ ತುಂಬ ಹೃದಯದ ನಮಸ್ಕಾರಗಳು. ಮೇಡಮ್, ಬಿಸಿ ಸುದ್ದಿ ವೀಕ್ಷಕರಿಗೆ ಹಾಗೂ ತಮಗೂ ಕೂಡ ನಮಸ್ಕಾರಗಳು. ಮೇಡಮ್, ನಾನು ನಿಮ್ಮ ಪರಿಚಯ ಆವಾಗಲೇ ಮಾಡಿಕೊಟ್ಬಿಟ್ಟೆ. ನೀವು ಈ ಒಂದು ಮಿಡಲ್ ಕ್ಲಾಸ್ ಲೈಫನ್ನು ತುಂಬ ಕಷ್ಟ, ಒಂದು ಸಂಸಾರದ ನೊಗನ್ನ ಹೇಳ್ಕೊಂಡು ಹೋಗೋದು ಭಾಳ ಅಂದ್ರೆ ಭಾಳ ಕಷ್ಟ. ನೀವು ಆ ಥರ ಲೈಫನ್ನು ಯಾವ ರೀತಿ ನೋಡಿದ್ರಿ ಮತ್ತು ಅದನ್ನು ಯಾವ ರೀತಿ ನಡ್ಸ್ಕೊಂಡು ಬಂದ್ರಿ ಅನ್ನುವಂಥದ್ದು ನಮ್ಮ ವೀಕ್ಷಕರಿಗೆ ಹೇಳಿ ಮೇಡಮ್. ಖಂಡಿತ. ಮಧ್ಯಮ ವರ್ಗದ ಕುಟುಂಬ ಅಂದ್ರೆ ಹೆಸರೇ ಹೇಳೋ ಹಾಗೆ ಅದು ಮಧ್ಯಮದಲ್ಲೇ ಇರುತ್ತೆ. ಮೇಲ್ ಹೋಗೋದು ಕಷ್ಟ, ಕೆಳಗ್ ಬರೋದು ಕಷ್ಟ. ಕೆಳಗ್ ಬಂದಾಗ ಸಂಭಾಳಿಸೋದು ಬಹಳ ಕಷ್ಟ ಇರುತ್ತೆ. ಅದಕ್ಕೆ ಮನ್ಸೊಪ್ಪಲ್ಲ ಸ್ವಾಭಿಮಾನ ಸ್ವಾವಲಂಬನೆ ಅನ್ನೋದು. ಮೇಲ್ ಹೋದಾಗ ಅಲ್ಲಿಯ ಜೊತೆಗೆ ನಮ್ಮ ಒಂದು ಸ್ವಾಭಿಮಾನ ಸ್ವಾವಲಂಬನೆ ಪರಾವಲಂಬನೆ ಇಲ್ಲದೆ ನಾವು ಹೇಗೆ ತಗೊಂಡು ಹೋಗ್ತೀವಿ ಅನ್ನೋದು ತುಂಬಾ ಮುಖ್ಯ. ಇದು ನನಗೆ ಮೊದಲನೇದಾಗಿ ನನ್ನ ತಾಯಿ ತಂದೆಗೆ ನಾನು ಕೃತಜ್ಞತೆಗಳನ್ನ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಮ್ಗೆ ಮಧ್ಯಮ ವರ್ಗದಲ್ಲಿ ಬೇಕಾಗಿರುವಂಥದ್ದು ಬರೀ ಒಂದು ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ದೃಢತೆ. ಹೇಗೆ ಮಾನಸಿಕ ದೃಢತೆ ಇರುತ್ತೆ ಅಂದ್ರೆ ನಿನಗಾಗುತ್ತೆ, ನೀನ್ ಮಾಡು, ನಾವ್ ನಿಮ್ ಜೊತೆಗೆ ಇರ್ತೀವಿ ಅಂತ ಒಬ್ರು ನಮ್ಗೆ ಬೆನ್ನ ಹಿಂದೆ ನಿಂತು ಬಿಟ್ರೆ ಅದಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿರಲ್ಲ ಮಧ್ಯಮ ವರ್ಗದ ಹೆಣ್ಮಕ್ಳಿಗೆ. ಅದಾದ ನಂತರ ಹೆಣ್ಮಕ್ಳಿಗೆ ನಮ್ಗೆ ವೇದ ಪುರಾಣಗಳಲ್ಲೇ ಹೇಳ್ಬಿಟ್ಟಿದ್ದಾರೆ, ಬಾಲ್ಯಾವಸ್ಥೆಯಲ್ಲಿ ಇವರು, ಮಧ್ಯಮಾವಸ್ಥೆಯಲ್ಲಿ ಇವರು, ಯವನಾವಸ್ಥೆಯಲ್ಲಿ ಇವರು ಅನ್ನೋ ಹಾಗೆ. ಈಗ ನಾವೆಲ್ಲರೂ ಯವನಾವಸ್ಥೆಯಲ್ಲಿ ಇರೋದ್ರಿಂದ ನಮಗೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಅಂದ್ರೆ ನಮ್ಮ ಪತಿಗಳು ಆಗ್ತಾರೆ, ಅಂದ್ರೆ ನಮ್ಮ ಗಂಡನ ಯಜಮಾನರು ಆಗ್ತಾರೆ. ಅವ್ರ ಕಡೆಯಿಂದನೂ ಅಪ್ಪ ಅಮ್ಮನ ಒಂದು ಹೇಗೆ ಪುಷ್ ಇರುತ್ತೋ ಆ ಪುಷ್ ಆ ಹೆಣ್ಣು ಮಗಳಿಗೆ ಸಿಕ್ಕಿದ್ರೆ ಖಂಡಿತ ಎಲ್ಲ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳು ಹಲವಾರು ರಂಗದಲ್ಲಿ ತೊಡಗಿಸ್ಕೊಂಡು ಮುಂದೆ ಬರಕ್ಕೆ ಆಗುತ್ತೆ. ಸೊ ಭಗವಂತನ ಅನುಗ್ರಹದಿಂದ ನಂಗೆ ಅಂತ ಪತಿ ಸಿಕ್ಕಿದ್ದಾರೆ ಅಂತ ಹೇಳಿ ನಾನು ಹೇಳಕ್ ತುಂಬಾ ಖುಷಿ ಪಡ್ತೀನಿ. ಯಶವಂತ್ ಅಂತ ಹೇಳಿ ನಮ್ಮ ಮನೆಯವರು ನನಗೆ ಇವತ್ತು ಈ ಮಟ್ಟಕ್ಕೆ ನಾನು ಎಲ್ಲಾ ರಂಗದಲ್ಲೂ ಒಂದು ಸ್ವಲ್ಪ ನನ್ನ ಛಾಪನ ಮೂಡಿಸೋ ಪ್ರಯತ್ನದಲ್ಲಿದ್ದೀನಿ. ಅಂದ್ರೆ ಈ ಮೂರು ವ್ಯಕ್ತಿಗಳು ನನ್ನ ಜೀವನದಲ್ಲಿ, ತಂದೆ ತಾಯಿ ಹಾಗೂ ನಮ್ಮ ಮನೆಯವರು, ತುಂಬಾ ಏನೋ ನನಗೆ ಬಹಳ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಮೇಡಮ್, ನೀವು ಹೇಳಿದ್ರಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳಿ. ಆದ್ರೆ ಬೆನ್ನೆಲುಬಾಗಿ ನಿಂತಿರೋದಕ್ಕೆ ನೀವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗಿರೋ ಖಂಡಿತ. ಆದ್ರೆ ನಿಮ್ಮ ಬರುವಂತ ಸಂಬಳದಲ್ಲಿ ಹೌದು ಈ ಮಧ್ಯಮ ವರ್ಗ ಕುಟುಂಬ ನಡಿಲಿಕ್ಕೆ ಎಷ್ಟು ಹೆಲ್ಪ್ ಆಗಿದೆ ಮೇಡಮ್? ಇಲ್ಲಿ ನಮ್ಗೆ ಆಯವ್ಯಯ ಅಂತ ತಗೊಂಡಾಗ, ಎಕನಾಮಿಕಲ್ಲೇ ನಾವು ಟರ್ಮಿಕಲ್ ಆಗಿ ಮಾತಾಡಿದಾಗ ಆಯವ್ಯಯ ಅಂತ ತಗೊಂಡಾಗ ಬರೋ ಅಂಥದ್ದು ಬಂದಾಗ ಅದನ್ನ ಹೇಗೆ ನಾವು ವ್ಯಯವನ್ನಾಗಿ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ನಾನು ಹೇಳೋದಾದ್ರೆ, ಈಗ ಒಬ್ಬ ಶಿಕ್ಷಕಿಯ ಇವಾಗ ನಾನು ಇಂಟು ಫೀಲ್ಡ್ ಆಗಿದ್ದೀನಿ ಅಂದ್ರೆ 10,000 ನಿಮಗೆ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ನಿಮ್ಗೆ ಏನು ಸರ್ವಿಸ್ ಇಲ್ಲ, ಮೊದಲನೇ ಎಕ್ಸ್ಪೀರಿಯನ್ಸ್. ಈ 10,000ಗಳನ್ನ ನೀವು ಹೇಗೆ ಡಿವೈಡ್ ಮಾಡ್ಕೊಳ್ತೀರಾ, ಮನೆಗೆ ಹೇಗೆ ತಗೊಳ್ತೀರಾ, ನಿಮ್ಮ ಒಂದು ಅಪ್ಗ್ರೇಡಿಂಗ್ ಆಗಿ. ಈಗ ಎಲ್ಲದು ದುಡ್ಡಿನಲ್ಲಿರೋದ್ರಿಂದ ಈಗ ಒಂದು ಹೆಣ್ಣು ನಾವು ಅಪ್ಗ್ರೇಡ್ ಆಗ್ಬೇಕು ಅಂದ್ರೆ ಇಸ್ ನಾಟ್ ದ ಏನು ನಮ್ಮ ವೇಷಭೂಷಣ ಆಗಿರ್ಲಿ ಅಥವಾ ಕಾಸ್ಮೆಟಿಕ್ಸ್ ಆಗಿರ್ಲಿ, ಅಲ್ಲ, ನನ್ನ ಒಂದು ಮೆಂಟಲ್ ಎಬಿಲಿಟಿನ ಹೆಂಗ್ ಅಪ್ಗ್ರೇಡ್ ಮಾಡ್ಕೋಬೇಕಂದ್ರೆ ಎಜುಕೇಶನ್ ಹೇಗೆ ಮಾಡ್ಕೋಬೇಕು. ಅದ ನಂತರ ನನಗೆ ಯಾವಾಗ್ಲೂ ಓದೋದು ಅಂತಲ್ಲ, ಸ್ವಲ್ಪ ನನಗೂ ಒಂದು ಎಂಟರ್ಟೈನ್ಮೆಂಟ್ ಅಂತ ಬೇಕಾಗುತ್ತಲ್ವ, ಅದನ್ನ ಹೇಗೆ ಮಾಡ್ಕೋಬೇಕು ಅನ್ನೋದು ಒಬ್ಳು ಮಹಿಳೆ ಆದವಳಿಗೆ ನಾವೇನ್ ಇವಾಗ ನಮ್ಗೆ ಬಜೆಟ್ ಅಂತ ಏನ್ ಮಂಡಿಸ್ತಾರಲ್ಲ ಸೆಂಟ್ರಲ್ ಸ್ಟೇಟ್ ಅಲ್ಲಿ, ಆ ತರ ನಮ್ಮ ಮನೆಯ ಒಂದು ಬಜೆಟ್ ಇರ್ಬೇಕು. ಆವಾಗ ನೀವು 10,000 ಬಂದ್ರು ಕೂಡ, 10 ಲಕ್ಷ ಬಂದ್ರು ಕೂಡ, 10 ರೂಪಾಯಿ ಬಂದ್ರು ಕೂಡ ನೆಮ್ಮದಿಯಾಗಿರುವಂತಹ ಜೀವನವನ್ನ ಮಧ್ಯಮ ವರ್ಗದಲ್ಲಿ ನಡೆಸ್ಬೋದು. ಇದು ಒಂದು ನನ್ನ ಸ್ವಾನುಭವ. ಕರೆಕ್ಟ್, ಇದು ನನ್ನ ಸ್ವಾನುಭವವಾಗಿ ನಡ್ಕೊಂಡು ಹೋಗ್ತಾ ಇರೋದು. ಮೇಡಮ್, ಹೌದು, ನೀವು ಒಂದು ಬಂದಿರೋಂಥ ಅಮೌಂಟನ್ನ ಎಷ್ಟು ಕರೆಕ್ಟಾಗಿ ಯಾವ್ದ್ಯಾವ್ದಕ್ಕೆ ವಿನಿಯೋಗ ಮಾಡ್ತೀವಿ ಅನ್ನುವಂಥದ್ದನ್ನ ಇದ್ರ ಮಾತ್ರ ನಡೆಯುತ್ತೆ ಅನ್ನೋದು ಒಳ್ಳೆ ಪಾಯಿಂಟ್. ಆದ್ರೆ ಆ ಥರದ ದುಡಿಮೆಯ ಒಂದು ಮಾರ್ಗನ ಕಂಡಿಡ್ಕೊಳ್ಬೇಕು, ನಾನು ಮುಂದೆ ಬರಬೇಕು ಅನ್ನುವಂಥದ್ದಕ್ಕೆ ನಿಮ್ದೇ ಆಗಿರುವಂತ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದಾವೆ ಅಂತ ಅನ್ಸುತ್ತೆ ನನಗೆ. ಅದನ್ನ ಹೇಳಿ ಮೇಡಮ್.
ಇವಾಗ ಎಲ್ಲರಿಗೂ ಇರುತ್ತೆ ನಾನೇನೋ ಒಂದು ಸಾಧನೆ ಮಾಡ್ಬೇಕು ಅಂತ. ಮಧ್ಯಮ ವರ್ಗದವ್ರಿಗೆ ಈ ಸಾಧನೆ ಅನ್ನೋ ಹಂಬಲ ಜಾಸ್ತಿ ಇರುತ್ತೆ. ಅವಾಗಷ್ಟೇ ನಾವು ಎಲ್ಲರಿಗೂ ಪರಿಚಯಿಸ್ಕೊಳ್ತೀವಿ, ಆಮೇಲೆ ಅಥವಾ ಒಂದು ಉತ್ತಮ ವರ್ಗ ಅಂತ ಹೇಳಕ್ಕಿರತ್ತೆ. ಇಲ್ಲಿ ಮೊದಲನೇದಾಗಿ ನಾವು ಆ ಸಾಧನೆ ಹಾದಿನ ತುಳಿಬೇಕು ಅಂದ್ರೆ ನಮಗ್ ಬೇಕಾಗಿರೋದೇ ಹಣ. ಎಲ್ಲರಿಗೂ ಹೇಳುವಂಥದ್ದು ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂತಹ ಜಾಣ್ಮೆ ಇರಬೇಕು ಮನುಷ್ಯಂಗೆ. ಇಲ್ಲ ಅಂದಾಗ ನಾನು ಬಂಡವಾಳ ಹಾಕದೆ, ಇವಾಗ ಉದಾಹರಣೆಗೆ ನಾನು PUC ಮುಗಿಸಿದ್ದೀನಿ. ಈಗ ನಾನು PUC ಮುಗಿಸಿದ್ದೀನಿ ಅಂದಾಗ ನನಗೆ 1ನೇ ತರಗತಿಯಿಂದ ಅಥವಾ LKG ಇಂದ 4ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡುವಂತಹ ಎಬಿಲಿಟಿ ಖಂಡಿತ ಇರುತ್ತೆ, ಎಲ್ಲರಿಗೂ ಇರುತ್ತೆ ಈಗಿನ PUC ವ್ಯಾಸಂಗದಲ್ಲಿ. ಈಗ ನನಗೆ ಬಂಡವಾಳ ಹಾಕ್ಲಿಕ್ಕಿಲ್ಲ, ಆದ್ರೆ ನಂಗೆ ಒಂದು ಆಸೆ ಇದೆ. ನನ್ನ ರಂಗ ಶಿಕ್ಷಣ ಅಲ್ಲ, ನನ್ನ ರಂಗ ಇವಾಗ ನಾನೇನೋ ಸ್ವಉದ್ಯೋಗ ಮಾಡ್ಬೇಕು, ಬಂಡವಾಳ ಇಲ್ಲ. ಸೊ ಆ ಬಂಡವಾಳ ಇಲ್ಲದೆ ಇರುವಂತಹ, ಬಂಡವಾಳ ಹಾಕದೆ ನಾನು ಬರುವಂತಹ ಲಾಭ ಏನು, ನನಗೆ ಬರುವಂತಹ ಅಮೌಂಟ್ ಏನು ಅನ್ನೋದನ್ನ ನೋಡಿಕೊಂಡು ಈ ರೀತಿಯಾಗಿ ಅವಳು ಏನು ಮಾಡಬೇಕು, ದುಡಿಮೆಯನ್ನು ತಗೊಳ್ಬೇಕಾಗತ್ತೆ ಮೊದಲು. ಆ ನಂತರ ಬಂದಿರುವಂತಹ ದುಡಿಮೆಯಲ್ಲಿ ನಾನು ಎಷ್ಟು ಬಂಡವಾಳವನ್ನು ಹಾಕಿದ್ರೆ, ಈಗ ನಾನು ಸ್ವಉದ್ಯೋಗದಲ್ಲಿ ಸ್ವಲ್ಪ ದಿನ ಏನು ಮಾಡಿದೆ, ಈಗ ತುಂಬ ರೀಸೆಂಟಾಗಿ ನಾವೊಂದು ಡಬ್ಬಿ ಊಟ ಅನ್ನೋ ಕಾರ್ಯಕ್ರಮನ ಮಾಡ್ಕೊಂಡ್ವಿ. ಅದ್ರ ಹಿಂದೆ ಈಗ ಮಸಾಲೆ ಪುಡಿ, ಮಸಾಲೆ ಪದಾರ್ಥಗಳು ನಾನು ನನ್ನ ತಾಯಿಯವರು ಸೇರಿಕೊಂಡು ಇದನ್ನ ಮಾಡೋಣ, ಹೆಂಗೆ ಆಗುತ್ತೆ, ಸಾಂಬಾರ್ ಪುಡಿ ಮಾಡೋದು, ಬಿಸಿಬೇಳೆ ಬಾತ್ ಪುಡಿ ಮಾಡೋದು, ಆಮೇಲೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು, ಸಕ್ಕರೆ, ಹೆಚ್ಚು ಬೆಲ್ಲ ಆಗುತ್ತಲ್ಲ, ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಬೇಕು. ನೀನು 300 ರೂಪಾಯಿ ಹಾಕಿದಾಗ 600 ರೂಪಾಯಿ ಲಾಭ ಬರುತ್ತೆ. ನಾನು ಆ 300 ರೂಪಾಯಿ ಮಾಡ್ಬೇಕಲ್ಲ, ಆ 300 ರೂಪಾಯಿ ಮಾಡ್ಕೋಬೇಕು ಅಂದ್ರೆ ನಾನು ಈ ರೀತಿಯಾಗಿರುವಂತಹ ನನ್ನ ಒಂದು ವೃತ್ತಿಪರ ಬದುಕೆ ಶಿಕ್ಷಣ, ನನ್ನ ವೃತ್ತಿಪರ ಬದುಕು ಶಿಕ್ಷಣ ಆದಾಗ ನಾನು ಮನೆ ಪಾಠಗಳನ್ನ, ಇವಾಗ ನನ್ನ ಎಜುಕೇಶನ್ ಅಲ್ಲಿ ನಾನು ಅಪ್ ಟು 10th ನಾನು ಟ್ಯೂಷನ್ಸ್ ನ ಮಾಡ್ಬೋದು. ಸೊ ನಾನು ಅದಕ್ಕೆ ವಿಯೋಗ ಮಾಡಿಕೊಂಡು ನಾನು ಅಲ್ಲಿಂದ ತಗೊಂಡು ಇಲ್ಲಿಗೆ ಹಾಕುವಂಥದ್ದು. ಇದು ವೃತ್ತಿಪರ ಏನಾಗುತ್ತೆ, ಬದುಕಾಗುತ್ತೆ. ನಾನು ಪ್ರವೃತ್ತಿಯಲ್ಲಿ ಬಂದು ಭರತನಾಟ್ಯ ಶಿಕ್ಷಕಿ ಕೂಡ ಹೌದು. ಅದನ್ನ ಮಕ್ಕಳಿಗೆ ಕಲಿಸೋದು, ಒಂದು ವೃತ್ತಿ ಮಾಡದೆ ಹೌದು, ಹಲವಾರು ವೃತ್ತಿಗಳನ್ನ ಒಂದು ಎಬಿಲಿಟಿ ಏನಿದೆ ಅದನ್ನ ತಗೊಂಡು ಕೂಡ ಅದನ್ನ ಮಾಡ್ಕೊಳ್ತಾ ಹೋಗ್ಬೋದು. ಅದಾದ ನಂತರ ನಾವೀಗ ಚಿತ್ರಕಲೆಯಲ್ಲಿ ತುಂಬಾ ಚೆನ್ನಾಗಿದ್ದೀವಿ. ಈಗ ನಮ್ಗೆ ಏನಾಗುತ್ತೆ, ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಅನ್ನೋದು ಎಲ್ಲಾ ಸ್ಕೂಲ್ನಲ್ಲೂ ಕೊಡ್ತಾರೆ, ಅದ್ರಿಂದ ಕೂಡ ಜೀವನ ನಡೆಸ್ತಾ ಇರೋರು ಇದ್ದಾರೆ, ತುಂಬಾ ಜನ ಇದ್ದಾರೆ. ನಿಮ್ ಚಿತ್ರಕಲೆಗೆ ಅಂತ, ಯಾಕೆಂದ್ರೆ ಎಲ್ಲ ಅಪ್ಪ ಅಮ್ಮಂದ್ರು ನನ್ನನ್ನು ಸೇರಿ ಏನಾಗುತ್ತೆ ಅಂದ್ರೆ ಇಬ್ರು ಕೂಡ ಇಬ್ಬರ ಒಂದು ದುಡಿಮೆಲೂ ನಾವು ಜೀವನವನ್ನ ರನ್ ಮಾಡ್ತಾ ಇರ್ತೀವಿ. ಈಗ ನಾನು ಎಲ್ಲದಕ್ಕೂ ಮಕ್ಕಳಿಗೆ ನಾನೇ ಮಾಡ್ಬೇಕು ಅಥವಾ ನಮ್ಮ ಮನೆಯವರೇ ಮಾಡ್ಬೇಕು ಅಂದ್ರೆ ಆಗಲ್ಲ. ಕೆಲವೊಬ್ರು ಔಟ್ಸೋರ್ಸ್ ನ ಹುಡ್ಕೊಂಡಿರ್ತೀವಿ, ಇವ್ರಿಗೆ ಹೇಳಿದ್ರೆ ಮಾಡ್ಕೊಡ್ತಾರೆ, ನನ್ಗೊಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ. ಈ ಔಟ್ಸೋರ್ಸ್ ಗಳು ಏನು ಅನ್ನೋದನ್ನ ಒಬ್ಳು ಮಹಿಳೆ ಆದವಳು ಏನಾಗ್ಬೇಕು, ಫಸ್ಟ್ ಅದನ್ನ ಚೆಕ್ಔಟ್ ಮಾಡ್ಕೋಬೇಕು. ಹೇಗೆ ನಮ್ಗೆ ಪ್ಲಾನಿಂಗ್ ಮೇಕ್ಸ್ ಏನಾಗುತ್ತೆ ಹಾಫ್ ವರ್ಕ್ ಇಟ್ ಕಂಪ್ಲೀಟ್ ಅಂತ, ಸೊ ಹಂಗೆ ಆ ಅರ್ಧ ವರ್ಕ್ ನಮಗೆ ಕಂಪ್ಲೀಟ್ ಆಗೋದು ಪ್ಲಾನಿಂಗ್ ಇಂದ. ಸೊ ಒಂದು ಉತ್ತಮವಾದ ಪ್ಲಾನಿಂಗ್ ಇದ್ದಾಗ ನಾವು ತುಂಬಾ ಚೆನ್ನಾಗಿ ಏನ್ ಮಾಡ್ಬೋದು, ನಮ್ಮಲ್ಲಿರುವಂತಹ ವಿದ್ಯೆನ, ಅದಕ್ಕೆ ಉದಾಹರಣೆ ಅಂದ್ರೆ ಟೇಲರಿಂಗ್ ಆಗ್ಬೋದು, ಬರೀ ಹುಕ್ಸು ಕಾಜ ಹಾಕೋದ್ ಕಲ್ತ್ರು ಸಾಕು ನಮ್ಗೆ. ಟೇಲರಿಂಗ್ ಕೂಡ ಆಗ್ಬೋದು, ಹುಕ್ಸು ಕಾಜ. ಆಮೇಲೆ ನಾನು ಕಟ್ಟಿಂಗ್ ಮಾಡಕ್ ಬರುತ್ತೆ. ಈಗ ಸ್ವತಃ ನನ್ಗೆ ನಮ್ಮ ಅತ್ತೆ ಅವರು ಟೇಲರಿಂಗ್ ಕಲ್ಸಿದ್ರು, ನಮ್ ದೊಡ್ಡ ಮಗನ ಬಾಣಂತಂದಲ್ಲಿ ಅದು ಇರ್ಬೇಕು. ಈಗ ಹೆಂಗೋ ನೀನ್ ಸ್ಕೂಲಿಗೆ ಹೋಗ್ತಿಲ್ಲ ಕಲಿ ಅಂತ, ನನ್ಗೆ ಐ ಆಮ್ ನಾಟ್ ಗುಡ್ ಎಟ್ ಸ್ಟಿಚಿಂಗ್, ತುಂಬಾ ಚೆನ್ನಾಗಿ ಬರಲ್ಲ, ಆದ್ರೆ ನಂಗೆ ಕಟ್ಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಕಟ್ಟಿಂಗ್ ಮಾಡಿ ಕೊಟ್ರೆ ಹೊಲ್ಕೊಡೋರು ಇರ್ತಾರೆ. ನಮ್ ಸ್ಕಿಲ್ ಏನು ಗುರುತಿಸ್ಕೊಂಡಾಗ ಮಾತ್ರ ನಾವೊಂದು ರಂಗದಲ್ಲಿ ಮುಂದ್ ಬರಕ್ಕಾಗುತ್ತೆ. ನಮ್ಮ ಸ್ಕಿಲ್ ನಮಗ್ ಗೊತ್ತಿಲ್ಲ ಅಂದಾಗ ನಾವು ಮುಂದ್ ಬರೋದು ಬಹಳ ಕಷ್ಟ ಆಗುತ್ತೆ. ಮೇಡಮ್, ನೀವು ಇದೇನು ಟೀಚರ್ ಅಷ್ಟೇ ಅಲ್ಲದೆ ಈ ಥರದ್ದು ಎಲ್ಲ ಒಂದಷ್ಟು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನ ಪ್ಲಾನ್ ಮಾಡ್ಕೊಳ್ತೀವಿ. ಆದ್ರೆ ಅದಕ್ಕೆಲ್ಲ ಟೈಮನ್ನ ಹೆಂಗೆ ಒದಗಿಸ್ತೀರಾ ಮೇಡಮ್ ನೀವು? ಈಗ ಈ ಟೈಮ್ ಅಂತ ಬಂದಾಗ ನಮ್ಗೆ ಮೊದ್ಲು ಬರೋದು ಮನೆಯಷ್ಟೇ ಇಂಪಾರ್ಟೆಂಟ್ ಟೈಮ್, ಖಂಡಿತ. ಆಮೇಲೆ ನಿದ್ದೆ ತುಂಬಾ ಮುಖ್ಯ. ಮನುಷ್ಯಂಗ್ ಬೇಕಾದ್ರೆ 2 ದಿನ ಊಟ ಇಲ್ಲದೆ ಇರ್ತಾನೆ, ನಿದ್ದೆ ಇಲ್ಲದೆ ಇರೋದು. ಯಾರು ತುಂಬಾ ನಿದ್ದೆ ಚೆನ್ನಾಗಿ ಮಾಡ್ತಾರೋ ಅವರು ತುಂಬಾ ಹೆಲ್ದಿಯಾಗಿ ಇರ್ತಾರೆ, ಅವ್ರು ಎನಿ ಟೈಮ್ ಆಕ್ಟಿವ್ ಆಗಿರ್ತಾರೆ. ನಮ್ಗೆ ದೇಹಕ್ಕೆ ಬೇಕಿರೋದೇ ನಿದ್ದೆ. ಅದ್ರಲ್ಲೂ ಹೆಣ್ಮಕ್ಳಿಗೂ ಏನು ತುಂಬಾ ಸುಸ್ತಾಗಿರುತ್ತೆ, ದೇಹ ವಿಶ್ರಾಂತಿ ಬಯಸುತ್ತೆ, ನಾವು ವಿಶ್ರಾಂತಿ ಕೊಡ್ಬೇಕಾಗತ್ತೆ. ಈಗ ಹೆಂಗಿರ್ತಾರೆ ಅಂದ್ರೆ ಕ್ಯಾಟಗರಿ ಇರ್ತಾರೆ. ಮೆಡಿಕಲ್ ಪ್ರಕಾರನೂ ಹೌದು, ನಾವೊಂದು ವೈಜ್ಞಾನಿಕವಾಗಿ ತಗೊಳ್ತೀವಿ. ಕೆಲವೊಬ್ರು ತುಂಬಾ ಬೇಗ ಎದ್ದು ಕೆಲಸ ಮಾಡಕ್ಕೆ ಶಕ್ತಿ ಇರುತ್ತೆ, ಕೆಲವೊಬ್ರು ಇಡೀ ರಾತ್ರಿ ಮಾಡ್ತಿರ್ತಾರೆ, ಬೆಳಗ್ಗೆ ಬೇಗ ಹೇಳಕ್ಕಾಗಲ್ಲ. ಮೊದಲು ನಾವು ನಮ್ಮ ಸಮಯ ಹೇಗಿದೆ ನೋಡ್ಕೋಬೇಕು. ಇವಾಗ ಸ್ವತಃ ನನ್ನ ಬಗ್ಗೆ ಹೇಳೋದಾದ್ರೆ, ನನಗೆ ನಾನು ತುಂಬಾ ಹೊತ್ತು ರಾತ್ರಿ ಎದ್ದಿರ್ತೀನಿ, ಓದ್ಕೊಳ್ಳೋದಾಗಿರ್ಬೋದು. ಹಾಗಾಗಿ ನಾನೇನ್ ಮಾಡ್ತೀನಿ, ರಾತ್ರಿ ಎಲ್ಲಾ ಕೆಲಸವನ್ನ ಮುಗಿಸಿ ನಾನು ಮಲ್ಗೋದೆ 2:30 ಮಲ್ಕೊಳ್ತೀನಿ. ನನ್ಗೆ ನನ್ನ ದಿನಚರಿ, ಮಕ್ಕಳದು ಸ್ಕೂಲ್ ಬಸ್ ಬರೋದು 8:30. ಸೊ ನನಗೆ 7:30 ಎದ್ರು ಕೂಡ ನನಗೇನಾಗುತ್ತೆ, ಮಕ್ಕಳ ಒಂದು ಬ್ಯಾಚ್ ಮಾಡಕ್ ಈಸಿ ಆಗುತ್ತೆ. ಯಾಕೆಂದ್ರೆ ನಂದು ಎಲ್ಲಾ ಕೆಲಸ ಮುಗ್ದಿರತ್ತೆ.
ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ಸೀದಾ ಒಲೆ ಮುಂದೆ ಹೋಗೋದು 7:45ಗೆ, ಅಷ್ಟೇ ಕೆಲಸ. ಅದಾದ್ಮೇಲಿಂದ ನನ್ನ ದಿನಚರಿ, ನನ್ನ ಬದುಕು ಮತ್ತೆ ಶುರುವಾಗುತ್ತೆ. ನಾನು ಅಷ್ಟು ಮನೆ ಕೆಲಸ ಮಾಡೋದು ರಾತ್ರಿ, ಎಲ್ಲರೂ ಮಲಗಿದ್ದಾಗ ನನ್ನ ಮನೆ ಕೆಲಸ ದಿನ ಶುರುವಾಗತ್ತೆ. ಹೀಗೆ ನಮ್ಮ ಸಮಯ ಅದು, ನಾನು ಇವಾಗ ಹೇಳ್ಬೋದು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೋದು, ಅದು ಅವರ ಒಂದು ದೇಹದ ಸ್ಥಿತಿ ಮೇಲೆ ಬದಲಾವಣೆ ಆಗ್ತಾ ಹೋಗುತ್ತೆ. ಆದ್ರೆ ಮೊದಲು ನಾವೇನಾದ್ರೂ ಎಲ್ಲದಕ್ಕೂ ಟೈಮ್ ಮಾಡ್ಕೋಬೇಕು ಅನ್ಕೊಂಡಾಗ ನಮಗೆ ಟೈಮ್ ಟೇಬಲ್ ಇರಬೇಕು. ನಾನು ಇವಾಗ ಹೇಳ್ತೀನಿ ನಾನು 12:05ಕ್ಕೆ ಇದನ್ನ ಮಾಡ್ತೀನಿ ಅಂತ, ಲಿಟರಲಿ ನನಗೆ ತುಂಬಾ ಜನ ಹೊಸದಾಗಿ ನೋಡೋರು ನಗ್ತಾರದೇನದು 12:05 ಅಂತ. ಯಾಕಂದ್ರೆ ನಾನು 12ರಿಂದ 12:05 ನನ್ನ ಮಗಳಿಗೆ ಏನೋ ಒಂದು ತಿಂಡಿ ರೆಡಿ ಮಾಡಿ ಇಟ್ಟಿರ್ತೀನಿ. ಆ 5 ನಿಮಿಷ ನನಗೆ ತುಂಬಾ ಉಪಯೋಗ ಆಗುತ್ತೆ. ನನ್ನ ದಿನಚರಿ ಹೀಗಿರುತ್ತೆ. ರಾತ್ರಿ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು. ಈಗ ನನ್ಗೆ ಬೆಳಗ್ಗೆ ಏನೋ ಪಲಾವ್ ಮಾಡ್ಬೇಕಪ್ಪ, ನಾನು ಏನ್ ಮಾಡ್ತೀನಿ, ನನಗೆ ನಿದ್ದೆ ಬರ್ತಿಲ್ಲ, ನಾನೇನ್ ಮಾಡ್ತೀನಿ, ನಾಳೆ ಪಲಾವ್ ಎಲ್ಲ ತರಕಾರಿ ಹೆಚ್ಚಿಟ್ಬಿಟ್ಟಿರ್ತೀನಿ. ಸೊ ಬೆಳಗ್ಗೆ ನಂಗೆ ಇನ್ನೂ ಸ್ವಲ್ಪ ಬೇಗ ಆಗುತ್ತೆ, ನನ್ಗೆ ಇನ್ನೊಂದು ಕೆಲಸ ಬೇಗ ಆಗುತ್ತೆ. ಈ ರೀತಿಯಾಗಿ ಟೈಮ್ ನ ಮ್ಯಾನೇಜ್ ಮಾಡ್ಕೋಬೇಕು. ನಮ್ಗೆ ಹೆಂಗೆ ಇರುತ್ತೆ ಅಂತ, ಹಾಗಂತ ನಾವು ಫ್ಯಾಮಿಲಿಗೆ ತುಂಬಾ ಮಹತ್ವನೂ ಕೂಡ ಕೊಡ್ಬೇಕಾಗುತ್ತೆ. ಈಗ ಮನೆಯವ್ರು ಸುಸ್ತಾಗಿ ಬಂದಿರ್ತಾರೆ, ಈಗ ಗಿವ್ ಅಂಡ್ ಟೇಕ್ ಪಾಲಿಸಿ ಇರುತ್ತೆ. ಅವಾಗ ನಾವು ಅವ್ರನ್ನ ಆತ್ಮೀಯವಾಗಿ ಮಾತಾಡಿಸ್ಬೇಕಾಗತ್ತೆ. ಆ ಟೈಮನ್ನ ನಾವು ಫ್ರೀ ಮಾಡ್ಕೋಬೇಕು. ಅವ್ರು ಬಂದಾಗ ನಾನು ಏನೋ ಡ್ಯಾನ್ಸ್ ಕ್ಲಾಸ್ ಮಾಡ್ತೀನಿ, ಸಮ್ ಇನ್ವಿಟಬಲ್ ಆಗುತ್ತೆ, ನನ್ಗೆ ಏನೇ ಟೈಮ್ ಮಾಡಿದ್ರು ಆಗುತ್ತೆ. ಅವ್ರು ಬಂದ್ರು ನನಗೆ ಮಾತಾಡ್ಸಕ್ ಆಗಿರಲ್ಲ, ಅದು ಪ್ರತಿದಿನ ಆದ್ರೆ ಚೆನ್ನಾಗಿರಲ್ಲ, ಅದು ವಾರಕ್ಕೆ ಒಂದಿನ ಆದ್ರೆ ಎಲ್ಲರಿಗೂ ಚೆನ್ನಾಗಿ ಅನ್ಸುತ್ತೆ, ನಡೆಯುತ್ತೆ. ಸೊ ನಮ್ಮ ಪ್ರತಿ ದಿನಚರಿ ಏನಿರುತ್ತೆ ಅನ್ನೋದನ್ನ ನಾವೇ ಚಾಕೌಟ್ ಮಾಡ್ಕೋಬೇಕು. ಮೇಡಮ್, ಈಗ ನೀವು ನಿಮ್ಮ ಮನೆಯವರು ಬಂದಾಗ ಅವ್ರಿಗೂ ಟೈಮ್ ಕೊಡಬೇಕು. ಹೌದು ಹೌದು. ಈ ಎಲ್ಲಾ ಕೆಲಸಗಳನ್ನ ಮಾಡ್ಲಿಕ್ಕೆ ನಿಮ್ಮ ಮನೆಯವರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಖಂಡಿತ ಅದ್ರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಾನು ಹೇಳ್ಬಿಡ್ತೀನಿ, ನಾನು ತುಂಬಾ ಸುಲಭವಾಗಿ ಹೇಳಿ 7:15 ಎದ್ಬಿಟ್ಟು 7:45 ಅಡ್ಗೆ ಮನೆಗೆ ಹೋಗ್ಬಿಡ್ತೀನಿ ಅಂತ. ಮಗಂಗೆ ಸ್ನಾನ ಮಾಡಿಸ್ಬೇಕು, ಯೂನಿಫಾರ್ಮ್ ಹಾಕ್ಬೇಕು, ಶೂಸ್ ಇಂದ ಹಿಡಿದು ಎಲ್ಲ ಮಾಡ್ಬೇಕು. ಈಗಿನ ಚಿಕ್ಕ ಮಕ್ಳಿಗೆ, ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಹೋಗ್ತಾ ಇದ್ದಾನೆ, ಸೊ ಅವನಿಗೆ ಎಲ್ಲಾನು ಮಾಡ್ಬೇಕಲ್ಲ, ಅದೆಲ್ಲವನ್ನು ಮಾಡ್ಬೇಕು. ನಾನು ತಿಂಡಿ ತಂದು ಕೊಡ್ತೀನಿ, ಅವ್ರಿಗೆ ತಿನ್ನಿಸ್ಬೇಕು. ನಂದೇನಿದ್ರು ತಿಂಡಿ ಮಾಡಿ ಬಾಕ್ಸಿಗೆ ಹಾಕೋ ಜವಾಬ್ದಾರಿ. ಮಗನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ಅವನನ್ನ ರೆಡಿ ಮಾಡಿ, ಜೊತೆಗೆ ನನ್ನ ಮಗಳನ್ನ ಅವ್ರು ಕೇರ್ ಟೇಕ್ ಮಾಡ್ಬೇಕಲ್ಲ. ಸೊ ಅವ್ರಿಬ್ರು ಹಿಡಿದು ಅವ್ರು ಹಾಫ್ ಅನ್ ಅವರ್ ಅಲ್ಲಿ ಅದನ್ನ ಮಾಡಿದ್ರೆ ಮಾತ್ರ ನಾನು ಹಾಫ್ ಅನ್ ಅವರ್ ಅಲ್ಲಿ ಇದನ್ನ ಮಾಡೋದಾಗುತ್ತೆ. ಸೊ ಎಲ್ಲಾ ಮಧ್ಯಮ ವರ್ಗದವರು, ಅದ್ರಲ್ಲೂ ಮದ್ವೆ ಆದ ಹೆಣ್ಮಕ್ಳಿಗೆ ಗಂಡ ಹೆಂಡತಿ ಕೆಪಬಿಲಿಟಿ ಗೊತ್ತಿರ್ಬೇಕು. ಇವಾಗ ಅವಳು ಅರ್ಧ ಗಂಟೆ ಅಲ್ಲಿರ್ತೀನಿ ಅಂದಾಗ ಇನ್ನು ಅರ್ಧ ಗಂಟೆ ಅವಳು ಮಾಡೋ ಕೆಲಸ ನಾನ್ ಮಾಡಿದ್ರೆ ಮಾತ್ರ ನಮ್ಗೆ ಟೈಮ್ ಕ್ಲಿಯರ್ ಆಗುತ್ತೆ. ಅದು ನೀನೇ ಮಾಡು, ಇದು ನಾನೇ ಮಾಡು ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಹಳ ಕಷ್ಟ ಆಗುವಂತ ಪರಿಸ್ಥಿತಿ. ಆಯ್ತು ಮೇಡಮ್, ನಿಮ್ಮ ಮನೆಯವರು ಈ ತರದೊಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತಾರೆ, ನೀವು ಕೂಡ ಅದೇ ಒಂದು ಇದರಲ್ಲಿ ಬೆಳೆದಿರೋದ್ರಿಂದ ಆಗುತ್ತೆ. ಆದ್ರೆ ಈ ಕೆಲವು ಗಂಡಸರಿಗೆಲ್ಲ ಈ ಕೆಲಸ ಮಹಿಳೆಯರೇ ಮಾಡ್ಬೇಕು, ಈ ಕೆಲಸ ಗಂಡಸರೇ ಮಾಡ್ಬೇಕು ಅನ್ನುವಂಥದ್ದು ಒಂದು ಡಿವೈಡ್ ಆಗಿದೆ ಸೊಸೈಟಿಯಲ್ಲಿ, ಅದು ಹಂಗೆ ಮುಂದುವರಿತಿದೆ. ಆ ತರದ್ದು ಯೋಚನೆ ಮಾಡುವಂತ ಗಂಡಸರಿಗೆ ಮತ್ತೆ ಹೆಣ್ಮಕ್ಳಿಗೆ ಅವ್ರನ್ನ ಯಾವ ರೀತಿ ಬದಲು ಮಾಡ್ಬೇಕು, ಗಂಡ್ಮಕ್ಳು ಪರಿಸ್ಥಿತಿನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂತ ನಿಮ್ಮ ಅನುಭವದ ಒಂದಷ್ಟು ಹೇಳಿ. ನನಗೆ ಇದು ಕೂಡ ತುಂಬಾ ಅನುಭವ ಇದೆ. ಇವಾಗ ನಾನು ಈ ಜಾನರ್ ಏನ್ ಹೇಳ್ತೀನಿ, ಈ ಜಾನರ್ ನನ್ನ ವೃತ್ತಿಪರ ಬದುಕು ಎಲ್ಲ ನಡೆದಿದೆ. ತುಂಬಾ ಸಹನೆ ತಾಳ್ಮೆ ಬೇಕು ಇದಕ್ಕೆ. ಟೈಮ್ ನಾವೇನ್ ಹೇಳ್ತೀವಿ, ಕೆಲವೊಂದಕ್ಕೆ ಸಮಯ ಬಂದ್ರೆ ಮಾತ್ರ ಬದಲಾಗುತ್ತೆ ಅಂತ. ಸಮಯ ಬರಲೇಬೇಕು, ನಾವು ಆ ಸಮಯಕ್ಕೆ ಕಾಯ್ಬೇಕು. ಈಗ ನೀವ್ ಹೇಳಿದ್ದು ನನ್ನ ಮೊದಲೇ ಒಂದ್ 2 ವರ್ಷ 3 ವರ್ಷ ನಮ್ಮ ಒಂದು ಪರಿಸ್ಥಿತಿನೂ ಇದೆ ಸಮಾಜದಲ್ಲಿ ಇರೋದೇ ಹೀಗೆ. ಅದ್ರಲ್ಲಿ ಏನಾಗಿರುತ್ತೆ, ನಾವು ಚಿಕ್ಕವರಿಂದನೂ ಅದೇ ಹೇಳ್ತೀವಿ, ಗಂಡ್ ಮಕ್ಳು ಇದನ್ ಮಾಡ್ತಾರೆ, ಹೆಣ್ಮಕ್ಳು ಇದನ್ ಮಾಡ್ತಾರೆ ಅಂತ. ಇವಾಗ ಏನಾಗಿದೆ, ನಾನು ಇಬ್ರು ಮಕ್ಕಳ ತಾಯಿ, ಒಂದು ಗಂಡು ಒಂದು ಹೆಣ್ಣು ಮಕ್ಕಳ ತಾಯಿ, ನಾನು ಇಬ್ರಿಗೂ ಕೆಲಸ ಮಾಡಿಸ್ತೀನಿ. ಅವನು ನೆಲ ಒರೆಸ್ಬೇಕು, ಅವನು ಕಸ ಗುಡಿಸ್ಬೇಕು, ಇವಳು ಅದನ್ನ ತಂದು ಕೊಡ್ಬೇಕು ಅಂತ. ಚಿಕ್ಕವರಿಂದಾನೇ ಅವನು ತರಕಾರಿ ಹಚ್ಬೇಕು, ಇವಳು ಅದನ್ನ ತೊಳೆದು ಕೊಡ್ಬೇಕು ಅಂತ. ಇದು ಮುಂಚೆ ಇರ್ಲಿಲ್ಲ. ಮುಂಚಿನ ಒಂದು ಈಗೇನ್ ನಾವು ಒಂದು 30 ವರ್ಷದ ಹಿಂದೆ ಹೋದ್ರೆ ಈ ಬದುಕು, ಅವಾಗ ನಾವು ಮಕ್ಕಳನ್ನ ಸಾಕುವಂತ ಬದುಕು ಹಿಂಗಿರ್ಲಿಲ್ಲ. ಇನ್ನೂ ಒಂದಷ್ಟು ಈ ತರದ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಅವಾಗಿದ್ದಕ್ಕಿಂತ ಇವಾಗ ನಮ್ಗೆ ಪರ್ಸೆಂಟೇಜ್ ಕಮ್ಮಿ ಇದೆ. ಖಂಡಿತ ಅದು ನಮ್ಗೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇದನ್ನ ಹಿಡ್ಕೊಂಡು ನಾವು ಮುಂದಕ್ಕೆ ಏನ್ ಹೋಗ್ಬೇಕಂದ್ರೆ, ನಾವು ಅವ್ರಿಗೆ ಅರ್ಥ ಮಾಡಿ ತಿಳಿಸಿ ಹೇಳಕ್ಕಿಂತ ನಾವು ಅವ್ರಿಗೆ ಎದುರುಗಡೆ ನಾವು ಮಾಡೋದನ್ನ ತೋರಿಸ್ಬೇಕು. ಅದು ಒಂದೇ ಇದಕ್ಕೆ ರೀಸನ್. ಈಗ ಹೇಳೋದು ಅವ್ರು ಕೇಳೋದಷ್ಟೇ ಹೋಗುತ್ತೆ, ನೋಡಿದ್ದು ಮಾತ್ರ ಮನಸ್ಸಿಗಿರುತ್ತೆ. ನಾವು ಅವ್ರಿಗೆ ನೋಡು, ನಾವು ಇದೆಲ್ಲ ಇಷ್ಟೆಲ್ಲ ಮಾಡ್ತಾ ಇದೀವಿ ಅನ್ನೋದು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅದು ಆ ಗಂಡನಿಗೆ ಹೆಂಗ್ ಅರ್ಥ ಮಾಡಿಸ್ಬೇಕು ಅನ್ನೋದು ಆ ಹೆಂಡತಿಗೆ ಮಾತ್ರ ಗೊತ್ತಿರುತ್ತೆ. ಈ ವಿಚಾರದಲ್ಲಿ ನನ್ನ ಅನುಭವ ಬಂದು ಏನಂದ್ರೆ, ಎಲ್ಲಾ ಕಡೆ ನಂದು ಸ್ಟ್ರಗ್ಲಿಂಗ್ ಇರೋದು, ಎಲ್ಲಾ ಕಡೆ ಸ್ಟ್ರಗಲ್. 1 ವರ್ಷ ಆಯ್ತು, 2 ವರ್ಷ ಆಯ್ತು, ನಂತರ ಅವ್ರಿಗೆ ಗೊತ್ತಾಯ್ತು, ಇಲ್ಲ ನಾನು ತುಂಬಾನೇ ಸಪೋರ್ಟಿವ್ ಆಗಿರ್ಬೇಕು. ಯಾಕೆ ಅಂದ್ರೆ ಪ್ಲಸ್ ಪಾಯಿಂಟ್ಲಿ ನಾನು ಅವ್ರಿಗೆ ಅಷ್ಟೇ ಸಪೋರ್ಟಿವ್ ಆಗಿರ್ತೀನಿ. ಸೊ ಇದು ಅವ್ರ ಮನಸ್ಸಿಗೆ ಬರ್ಬೇಕು. ಮನಸ್ಸಿಗೆ ಬಂದಾಗ ಮಾತ್ರ ಅದು ಬದಲಾವಣೆ ಸಾಧ್ಯ. ಮನಸ್ಸಿಗೆ ಬರುವಂತಹ ನಿಟ್ಟಿನಲ್ಲಿ ಹೆಣ್ಮಕ್ಳು ತಾಳ್ಮೆ ಸಹನೆಯಿಂದ ಇರಬೇಕು. ಮೇಜರ್ ಆಗಿ ಕಿರ್ಚಾಡೋದು, ಜಗಳ ಆಡೋದು ಮಾಡಬಾರ್ದು. ಅದು ಎರಡೂ ಮಾಡಲಿಲ್ಲ, ನೋವಾಗತ್ತೆ. ಅದನ್ನೊಂದು ಸ್ವಲ್ಪ ಸಹಿಸ್ಕೊಂಡು, ಭಗವಂತ ಹೆಣ್ಣಿಗೆ ಕೊಟ್ಟಿರುವಂಥ ಶಕ್ತಿ ಯಾರಿಗೂ ಕೊಟ್ಟಿಲ್ಲ,
ಅದಕ್ಕೆ ನಾವು ಒಂದು ಪ್ರಸವ ಸಮಸ್ಯೆ ಒಂದು ಸಂದರ್ಭದಲ್ಲೂ ನಮಗೆ ಆ ನೋವನ್ನು ಸಹಿಸ್ಕೊಳ್ಳೋ ಶಕ್ತಿ ಕೊಟ್ಟಿರ್ತಾನೆ. ಅಂತಹ ನೋವು ಒಂದು ಬರುವಂತಹ ಶಕ್ತಿನ ಭಗವಂತ ಕೊಟ್ಟಾಗ ಒಂದು ಸ್ವಲ್ಪ ಲಿಮಿಟೆಡ್ ಟೈಮ್ನಲ್ಲಿ ನಾವು ಸ್ವಲ್ಪ ಸಹನೆಯಿಂದ ಇದ್ದರೆ ಖಂಡಿತ ಎಲ್ಲವೂ ಖುಷಿಯಾಗಿ ಆಗುತ್ತೆ ಅನ್ನೋದು ನನ್ನ ಒಂದು ಅನುಭವ ಮತ್ತು ನಂಬಿಕೆ ಕೂಡ. ಓಕೆ ಮೇಡಮ್, ಇವಾಗ ಒಂದಷ್ಟು ಒಬ್ರು ದುಡಿದ್ರೆ ಸಾಕಾಗಲ್ಲ ಅನ್ನುವಂಥ ಪರಿಸ್ಥಿತಿನೇ ಇರೋದು. ಮತ್ತೆ ಮತ್ತೆ ನಾವು ಆ ವಿಚಾರನ ಒತ್ತಿ ಒತ್ತಿ ಹೇಳ್ತಿದ್ವಿ. ಆದ್ರೆ ಮಹಿಳೆಯರು ಒಂದಷ್ಟು ಏನ್ ಮಾಡ್ತಾರೆ ಅಂದ್ರೆ ಎಜುಕೇಶನ್ ಆಗಿರುತ್ತೆ, ಒಳ್ಳೆ ರೀತಿಲಿ ಕೆಲಸ ಸಿಗಲ್ಲ, ಇದೇ ತರದ ಕೆಲಸ ಬೇಕು, ಹಿಂಗೆ ಇರಬೇಕು ಅನ್ನೋ ರೀತಿಲಿ ಯೋಚನೆ ಮಾಡುವಂತ ಒಂದು ಪ್ರವೃತ್ತಿ ಇದೆ. ಆ ತರ ಮಹಿಳೆಯರು ಒಂದಷ್ಟು ಎಜುಕೇಶನ್ ಆದ ತಕ್ಷಣ ನೀವು ಬೇರೆ ಸ್ವಯಂ ಉದ್ಯೋಗಗಳನ್ನ ಮಾಡಬೇಕು ಅಂತ ಹೇಳಿ ಒಂದಷ್ಟೆಲ್ಲ ನಿಮ್ಮ ಅನುಭವನ ಹೇಳಿದ್ರಿ. ಆ ತರದ ಮೆಂಟಾಲಿಟಿ ಬದಲಾಗ್ಲಿಕ್ಕೆ ಒಂದಷ್ಟು ನಾವು ಈ ಕುಟುಂಬಕ್ಕೆ ನಮ್ಮ ಆರ್ಥಿಕ ಇದು ದುಡಿಮೆ ಹೆಲ್ಪ್ ಆಗ್ಬೇಕು ಅನ್ನುವಂಗೆ ಮಹಿಳೆಯರು ಒಂದಷ್ಟು ಯೋಚನೆ ಮಾಡೋ ರೀತಿಲಿ ಹೇಳಿ ಮೇಡಮ್ ಒಂದಷ್ಟು. ಈಗ ಏನಾಗುತ್ತೆ, ಕಾಯಿನ್ ಹ್ಯಾಸ್ ಟೂ ಫೇಸಸ್ ಅಂತೀವಿ, ಒಂದು ರಾಜ ಒಂದು ರಾಣಿ. ಅದು ಎರಡು ಮುಖ್ಯ. ನಿನಗೆ ರಾಜನೂ ಬೇಕು ರಾಣಿನೂ ಬೇಕು. ಇವಾಗ ನಮಗೆ ಎತ್ತಿನಗಾಡಿ ಮುಂದೆ ಹೋಗಕ್ಕೆ ಎರಡೂ ಚಕ್ರಗಳು ಬೇಕು. ಹಾಗೆ ಒಂದು ಗಂಡು ಹೆಣ್ಣು ಅನ್ನೋದು ಇಡೀ ಸಮಾಜವನ್ನ ಮುಂದೆ ತಗೊಂಡು ಹೋಗೋಕ್ಕೆ ತುಂಬಾ ಮುಖ್ಯ. ಇದರಲ್ಲಿ ಕೇವಲ ಗಂಡಷ್ಟೇ ಸಂಸಾರ ನಡೆಸಬೇಕು, ಹೆಣ್ಣಲ್ಲ, ಹೆಣ್ಣಿಗೆ ಏನೂ ಇಲ್ಲ ಇದರಲ್ಲಿ ಅನ್ನೋದು ತಪ್ಪಾಗುತ್ತೆ. ಅಥವಾ ಹೆಣ್ಣಷ್ಟೇ ಮಾಡಬೇಕು ಗಂಡಲ್ಲ ಅಂತ. ಈ ಗಂಡು ಅಕ್ಕಿ ತಗೊಂಡು ಬಂದ್ರೆ ಅವಳು ಅನ್ನ ಮಾಡಿದ್ರೆ ಮಾತ್ರ ನಾವು ತಿನ್ನಕ್ಕಾಗೋದು. ನಾನು ಅಕ್ಕಿ ತಂದಿದ್ದೀನಿ ಊಟ ಮಾಡು ಅಂದ್ರೆ ಆಗಲ್ಲ, ಅವಳಲ್ಲಿ ನಿಂತು ಅನ್ನ ಮಾಡಬೇಕು. ಇದು ಎರಡನ್ನೂ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಕಳಿಗೆ ಖಂಡಿತ ಇವಾಗಿನ ವ್ಯಾಮೋಹ ಬಹಳ ನಾನು ನೋಡಿರೋದ್ರಲ್ಲಿ, ಅದರಲ್ಲೂ ಯುವ ಪೀಳಿಗೆಗೆ ಈಗ ನಮಗೆ ಆನ್ಲೈನ್ ಮಾರಾಟ ಬಹಳ ಆಗ್ತಾ ಇದೆ. ಹೌದು, ಹೆಂಗಂದ್ರೆ 100 ರೂಪಾಯಿಂದ ಹಿಡಿದು ₹1,00,000ವರೆಗೂ ನಮಗೆ ಬಟ್ಟೆಗಳು ಸಿಗುತ್ತೆ. ಹೇಗಿರುತ್ತೆ ಅಂದರೆ ನಮಗೆ ಕೈಯಲ್ಲಿ ದುಡ್ಡು ಬಂದ ತಕ್ಷಣ ನಾನು ನೋಡಿರೋ ಯುವತಿಯರು, ಬಹಳ ಯುವತಿಯರು, ನನ್ನ ಏಜ್ನ ಯುವತಿಯರು, ಕೊನೆಗೆ ನನ್ನ ಗೆಳತಿಯರೇ, ಆಮೇಲೆ ನನ್ನ ತಂಗಿಯಾಗೂ ಹೊರತಲ್ಲ ಇದನ್ನು ನಾನು ಹೇಳ್ತಾ ಇರೋದು. ಇವಾಗಿನ ಮನಸ್ಥಿತಿ ತೊಗೊಳ್ಳೋಣ, ಅದು ತೊಗೊಳ್ಳೋಣ, ಇದು ತೊಗೊಳ್ಳೋಣ, ಅದು ತೊಗೊಳ್ಳೋಣ, ಇದು ತೊಗೊಳ್ಳೋಣ, ಶಾಪಿಂಗ್ ಮಾಡೋಣ. ಆದರೆ ಒಂದು ಆರ್ಥಿಕತೆ ಅನ್ನೋದು ನಮ್ಮಲ್ಲಿ ಸ್ವಾವಲಂಬ ಆಗಬೇಕು. ಅದನ್ನು ಮೊದಲು ನಾವು ಅವರಿಗೆ ತಿಳಿಸಿ ಹೇಳಬೇಕು. ಅಂತಹ ಒಂದು ಪರಿಸರವನ್ನು ನಾವು ಹೆಣ್ಮಕ್ಳಿಗೆ ಕೊಡಬೇಕು. ಈಗ ಏನಾಗ್ಬಿಡತ್ತೆ, ಮನೇಲಿ ಅಪ್ಪ ಅಮ್ಮ ಆಗಿ ಏನಾಗ್ತಾರೆ, ಅಯ್ಯೋ ಅವಳೇನೋ ಕೇಳ್ತಾ ಇದ್ದಾಳೆ ಕೊಡಿಸ್ಬಿಡೋಣ, ಕೊಡಿಸು, ಏನೋ ಕೇಳ್ತಿದ್ದಾಳೆ ಕೊಡ್ಸೋಣ, ಹಿಂಗೆ ಕೊಡಿಸಿ ಅವ್ರಿಗೆ ಅದೇ ಅಭ್ಯಾಸ ಆಗಿರುತ್ತೆ. ಮದುವೆ ಆದಮೇಲೆ ನಾವು ಬದುಕು ನಮಗೆ ಏರಿಳಿತ ಎಲ್ಲರಿಗೂ ಸಹಜ. ನೀನು ಕೋಟಿ ಇರೋನು ಕೊಟ್ಟರು ಸಹಜ, ಏನು ಇಲ್ಲದೆ ಇರೋನು ಕೊಟ್ಟರು ಸಹಜ. ಅದಕ್ಕೆ ಮಕ್ಕಳು ಏನಾಗುತ್ತೆ, ಅದಕ್ಕೆ ಹೆಣ್ಣು ಮಕ್ಕಳು ಅವರ ಒಂದು ಮಾನಸಿಕವಾಗಿ ಅವರು ಸದೃಢರಾಗ್ತಿಲ್ಲ. ಹಂಗಾಗಿನೇ ಈಗ ಮೊನ್ನೆ ನಾನು ಒಂದು ಮಾನಸಿಕವಾಗಿ ಸದೃಢರಾಗಬೇಕಂದ್ರೆ ನಮಗೆ ಆರ್ಥಿಕವಾಗಿ ನಾವು ಸಬಲರಾಗಿದ್ರು ಕೂಡ ಅವ್ರಿಗೆ ಏನಾಗುತ್ತೆ, ಮನೆಗೆ ಕೊಟ್ಟ ಅಭ್ಯಾಸ ಇರಲ್ವಲ್ಲ. ನಾನ್ ದುಡಿತಿದ್ದೀನಪ್ಪ, ನನ್ನ ದುಡಿಮೆ ನನ್ನ ಹತ್ರ ಇದೆ, ನಾನು ಮನೆಗೆ ಕೊಡ್ತೀನಿ, ಅಪ್ಪ ಅಮ್ಮಂಗೆ ಸಹಾಯ ಮಾಡ್ತೀನಿ ಅನ್ನೋಂಥ ಮಕ್ಕಳು ನಮ್ಗೆ 100ಕ್ಕೆ 50% ಖಂಡಿತ ಇಲ್ಲ. ಈಗ ಇದು ನಾನು ಮಾತ್ರ ಹೇಳ್ತಿರೋದಲ್ಲ, ಒಂದು ಸಮೀಕ್ಷೆ ಇದೆ. ಮೊನ್ನೆ ಹಿಂಗೆ ಒಂದು ವಕೀಲರ ಒಂದು ಸಮೀಕ್ಷೆನ ಮೊನ್ನೆ ಹಿಂಗೆ ನಾನು ಜರ್ನಲಿಸಮ್ ಮಾಡಿರೋದ್ರಿಂದ ಆ ಒಂದು ಸಮೀಕ್ಷೆನ ನೋಡ್ತಾ ಇರ್ಬೇಕಾದ್ರೆ, ಯಾಕೆ ಹೆಚ್ಚು ವಿಚ್ಛೇದನ ಆಗುತ್ತೆ, ಯಾಕೆ ಹೆಚ್ಚು ಹೆಣ್ಣು ಮಕ್ಕಳು ಒಂದು ಏನು ಅವರ ಒಂದು ನಾನು ಅನ್ನೋದು ಒಂದಿರುತ್ತೆ ಅಂದಾಗ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮಹಿಳಾ ಸ್ವಾವಲಂಬನೆಯ ದುರುಪಯೋಗ ಹೆಣ್ಣು ಮಕ್ಕಳಿಗೆ ಏನಾಗ್ತಿದೆ ಅಂದ್ರೆ, ಇವಾಗ ನಿನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಯಾರು ಹೇಳಲ್ಲ, ನಾನೇ ದುಡಿತೀನಿ ನಾನೇ ಬರ್ತೀನಿ ಅನ್ನೋದೊಂದಿರುತ್ತೆ. ಅದನ್ನ ಬೇರೆ ರೀತಿಲಿ ತಗೊಂಡು ಹೋಗ್ಬಾರ್ದು. ಅದಕ್ಕೆ ನಾನು ಇದ್ದೀನಿ, ಇದು ನನ್ನ ಮನೆ ಅನ್ನೋದು ಬರಬೇಕು. ಮೊದಲು ನಮ್ಮದು ಅನ್ನೋದನ್ನ ನಾವು ಹೆಣ್ಣು ಮಕ್ಕಳಿಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ಕಲಿಸ್ಬೇಕು. ನಮ್ಮದು ಅಂತ ನಾವು ಯಾವಾಗ ಕಲಿಸ್ತೀವಿ ಆವಾಗ ಓಕೆ ಇದು ನಮ್ಮದು, ನಮ್ಮ ಮನೆ ಕಷ್ಟದಲ್ಲಿದೆ, ನನ್ನ ಗಂಡನಿಗೆ ಕಷ್ಟ ಇದೆ, ನಾನು ಅವರಿಗೆ ನನ್ನ ಒಂದು ದುಡಿಮೆನಲ್ಲಿ ಒಂದು ಸ್ವಲ್ಪ ಸಹಾಯ ಮಾಡಬೇಕು, ನಾನು ಅವರು ಒಂದು ಏಕಮೇವ ಅಂತ ಬಂದಾಗ ಮಾತ್ರ ಎಲ್ಲ ಮಹಿಳೆಯರಿಗೂ ಆ ಭಾವನೆ ಬಂದರೆ ಮಾತ್ರ ಒಂದು ಹೆಣ್ಣು ಎಷ್ಟೇ ಕಷ್ಟ ಇದ್ರೂ ಕೂಡ ಅವಳು ಅದನ್ನು ಸುಧಾರಿಸ್ಕೊಂಡು ನೀವು ಏನು ಆ ಒಂದು ಮನೆಗೆ ಆರ್ಥಿಕವಾಗಿ ನೆರವು ಖಂಡಿತ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾಗವಲ್ಲಿ ಶಾಸ್ತ್ರಿಯವರು ಅವ್ರದ್ದೇ ಆಗಿರುವಂಥ ಒಂದು ಅನುಭವದ ಬುತ್ತಿ ಯಾವ ರೀತಿ ಇತ್ತು ಅಂತಂದರೆ, ಒಂದು ಸಂಸಾರ ನಡಿಲಿಕ್ಕೆ ಮಹಿಳೆ ಆಗಿರುವಂಥಳು ಕೂಡ ಆರ್ಥಿಕವಾಗಿ ಎಷ್ಟು ಒಂದು ಮುಖ್ಯವಾದ ಪಾತ್ರವನ್ನು ವಹಿಸಿದ್ರೆ ಮಾತ್ರ ಒಂದು ಮಧ್ಯಮ ವರ್ಗದ ಕುಟುಂಬ ಚೆನ್ನಾಗಿ ನಡಿಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತುಂಬ ಸೂಕ್ಷ್ಮವಾಗಿ ಹೇಳಿದರು. ಮೇಡಮ್, ಬಿಸಿ ಸುದ್ದಿ ಚಾನಲಿಗೆ ಬಂದು ನಿಮ್ಮದೇ ಆಗಿರುವಂಥ ವಿಚಾರನ ತುಂಬ ಸರಳವಾಗಿ ಒಂದಷ್ಟು ನಮ್ಮ ವೀಕ್ಷಕರಿಗೆ ಮನಮುಟ್ಟುವಾಗಿ ಹೇಳಿದ್ರಿ. ಧನ್ಯವಾದಗಳು ಮೇಡಮ್. ಈ ಅವಕಾಶವನ್ನು ಕೊಟ್ಟು ಎಲ್ಲರಿಗೂ ಬಿಸಿ ಸುದ್ದಿಯ ಮೂಲಕ ನನ್ನ ನೀವು ತಲುಪಿಸಿದ್ದಕ್ಕೆ ನೀವು ಹಾಗೂ ಬಿಸಿ ಸುದ್ದಿ